शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಎಲ್ಲರಿಗೂ ನಮಸ್ಕಾರ। ನಾಳೆ 18ನೇ ತಾರೀಕು ಅಂದ್ರೆ ಶನಿವಾರ ನಮ್ಮ ಮುಗಳಕೋಡ ಮಠ ಬಂಜಾರ ಸರ್ಕಲ್ದಿಂದ ಮಾತಾ ಅಂಬಾಭವಾನಿ ಜಾತ್ರಾ ಮಹೋತ್ಸವ ಅಂಗವಾಗಿ ಮುಗಳಕೋಡ ಮಠದಿಂದ ತುಳಜಾಪುರ ಅಂಬಾಭವಾನಿದ ಒಂದು ಮೂರ್ತಿ ಮಾಡಿಸಿದ್ದಾರೆ ನಮ್ಮ ಪೂಜ್ಯರಾದ ಭೀಮು ಮಹಾರಾಜರು। ಅದಕ್ಕೆ ಆ ಅಂಬಾಭವಾನಿ ಮೂರ್ತಿಯನ್ನು ಪಾದಯಾತ್ರೆ ಕುಂಭಮೇಳ ರ್ಯಾಲಿ ಮುಖಾಂತರ 18ನೇ ತಾರೀಕು ಇಟಂಗ್ಯಾಳ ತಾಂಡ LT1 LT5 LT4ರಲ್ಲಿ ಹೋಗುತ್ತದೆ। ಹಾಗಾಗಿ 19ನೇ ತಾರೀಕು ಭವ್ಯ ಒಂದು ಜಾತ್ರಾ ಮಹೋತ್ಸವ ವೇದಿಕೆ ಕಾರ್ಯಕ್ರಮ ಇರುತ್ತೆ ಸರ್। ಅದಕ್ಕಾಗಿ ನಮ್ಮ ಇಡೀ ನಾಡಿನ ಸಮಸ್ತ ಜನತೆಗೆ ಈ ಕಾರ್ಯಕ್ರಮ ಹಾಗೂ ಈ ಭವ್ಯ ಮೆರವಣಿಗೆ ಕುಂಭಮೇಳ ಹಾಗೂ ಮೆರವಣಿಗೆ ಪಾದಯಾತ್ರೆ ಮುಖಾಂತರ ಹೋಗುತ್ತದೆ। ಈ ಮೆರವಣಿಗೆಯಲ್ಲಿ ಎಲ್ಲ ನಮ್ಮ ಮಹಾರಾಜರು ಹಾಗೂ ಎಲ್ಲ ನಮ್ಮ ಗೋಪಾಲ ಮಹಾರಾಜರು, ಎಲ್ಲರೂ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು, ಹಿಂಗೆಲ್ಲ ನಮ್ಮ ಕಿಸಂಬ ರಾಠೋಡ ಎಲ್ಲ ಭಾವಿ ಭಕ್ತರು ಎಲ್ಲರೂ ಬರ್ತಾ ಇದ್ದಾರೆ। ಹಾಗಾಗಿ ತಾವೆಲ್ಲರೂ ಬಂದ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡಬೇಕು ಹಾಗೂ ಈ ಜಾತ್ರೆಯನ್ನು ಯಶಸ್ವಿ ಮಾಡ್ಬೇಕಂತೇಳಿ ಇವತ್ತು ಗೋಷ್ಠಿ ಮಾಡಕ ಇವತ್ತು ನಿಮ್ಮ ಕರ್ಸಿದ್ದ ಸರ್। ಅದಕ್ಕೆ ನಿಮ್ಮ ಮುಖಾಂತರ ನಮ್ಮ ಎಲ್ಲಾ ಪ್ರತಿಯೊಂದು ಭಾವಿ ಭಕ್ತರಿಗ ಈ ವಿಡಿಯೋ ಈ ಪ್ರೆಸ್ ಮೀಟ್ ಮುಖಾಂತರ ಎಲ್ಲರೂ ಬಂದು ಭಾಗವಹಿಸ್ಬೇಕಂತೇಳಿ ಕಳಕಳಿ ವಿನಂತಿ ಮಾಡ್ತೀನಿ ಸರ್। ಮತ್ತು ಕ್ಷತ್ರಿಯ ಸಮಾಜದ ಕುಲದೇವತೆಯಾದಂತ ಶ್ರೀ ತುಳಜಾಭವಾನಿಯವರ ಒಂದು ಭವ್ಯ ಮೆರವಣಿಗೆ ಇವತ್ತಿನ ನಮ್ಮ ತಾಂಡಗಳಲ್ಲಿ ದುರ್ಗಾ ಮಾತೆ ಮತ್ತು ಸೇವಾಲಾಲರ ಜಾತ್ರೆಗಳನ್ನು ಮಾಡುವಂತದ್ದು ಸಹಜ ಇದೆ। ಆದ್ರೆ ಎಲ್ಲಾ ನಮ್ಮ ಸಮಾಜ ಬಾಂಧವರು ಬಂಜಾರ ಸಮಾಜದವರು ತುಳಜಾಭವಾನಿಗೆ ಹೋಗಿ ಅಲ್ಲಿ ಆಶೀರ್ವಾದ ಪಡೆದು ಎಲ್ಲರೂ ಪಾವನರಾಗಿರುವಂತದ್ದು, ಎಲ್ಲರೂ ಮನೆ ದೇವತೆಯಾಗಿ ಕುಲದೇವತೆಯಾಗಿ ಅಂಬಾಭವಾನಿ ಇರೋದ್ರಿಂದ ನಮ್ಮ ಇಲ್ಲಿ ಭೀಮಸಿಂಗ್ ಮಹಾರಾಜರು ಒಂದು ಭವ್ಯವಾದ ಮೆರವಣಿಗೆ ಮೂರ್ತಿಯನ್ನು ತುಳಜಾಭವಾನಿ ಅಂಬಾಭವಾನಿಯವರ ಮೂರ್ತಿ ಮಾಡಿ ಅದರ ಜೊತೆಗೆ ಒಂದು ಶಿವಾಜಿ ಮಹಾರಾಜರ ಪುತಳೆ ಮೂರ್ತಿ ಅದನ್ನು ಮುಗಳಕೋಡ ಮಠದ ನಂತರ ರಿಂಗ್ ರೋಡ್ ಮಾರ್ಗವಾಗಿ ಬುತ್ನಾ ಅರಕಿ ಎಟ್ಟಂಗ್ಯಾಳ 4ನೇ ನಂಬರ್ ತಾಂಡೆವರೆಗೆ ಅದೊಂದು ಭವ್ಯ ಮೆರವಣಿಗೆ। ಅದರಲ್ಲಿ ನೂರಾರು ಸಾವಿರಾರು ಜನರ ಕುಂಭಮೇಳ, ಅದರ ಜೊತೆಗೆ ಉಯಿತ ಕಲಾ ತಂಡಗಳು ಎಲ್ಲಾ ಕಲಾ ತಂಡಗಳು ನಮ್ಮ ಭಜನೆಗಳು ಕಲಾ ತಂಡಗಳು ಕೂಡ ಅಲ್ಲಿ ವಿಶೇಷವಾಗಿ ಭಾಗವಹಿಸ್ತಾ ಇದ್ದಾವೆ। ಅದಕ್ಕೆ ಇದೊಂದು ವಿಶೇಷವಾಗಿ ಎಲ್ಲಾ ಮೆರವಣಿಗೆಕ್ಕಿಂತ ಇದೊಂದು ವಿಶೇಷ ಮೆರವಣಿಗೆ ಆಗಿರೋದ್ರಿಂದ ಇದರಲ್ಲಿ ಬಂಜಾರ ಸಮಾಜ ಅಲ್ಲೇ ಮರಾಠ ಸಮಾಜರಾಗಿರ್ಬೋದು ಆ ದೇವಿಯನ್ನು ನಡ್ಕೊಳ್ಳುವಂತ ಎಲ್ಲಾ ಭಕ್ತಾದಿಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ತಿರೋದ್ರಿಂದ ಇದೊಂದು ವಿಶೇಷ ಮೆರವಣಿಗೆ ಮತ್ತು ವಿಶೇಷ ರೀತಿಯಿಂದ ಅದೇ ದೇವಸ್ಥಾನ ಬಾಜುಗಡೆ ಒಂದು ಮೂರ್ತಿ ಕಟ್ಟಿ ಅಂತೇಳಿ ಭವ್ಯವಾಗಿ ನಿರ್ಮಿಸಿದ್ದಾರೆ ಸರ್। ಅಲ್ಲಿ ಅದನ್ನ ಸತತ ಮುಂದೆ ಶಾಶ್ವತವಾಗಿ ಅಲ್ಲಿ ಅದನ್ನು ಪ್ರತಿಷ್ಠಾಪಿಸಲಾಗ್ತದೆ। ಅದಕ್ಕ ಎಲ್ಲಾ ತುಳಜಾಭವಾನಿ ಮತ್ತು ಅಂಬಾಭವಾನಿಯ ಎಲ್ಲಾ ಭಕ್ತಾದಿಗಳು ಆರಾಧಕರು ಈ ಮೆರವಣಿಗೆಯಲ್ಲಿ ಬಂದು ತಾವೆಲ್ಲ ಈ ತಾಯಿಯ ಆಶೀರ್ವಾದ ಪಡೆದು ಈ ಮೆರವಣಿಗೆಯಲ್ಲಿ ಬಂದು ಭಾಗವಹಿಸಿ ತಾವೆಲ್ಲ ಈ ಒಂದು ವಿಶೇಷ ಅಂಬಾಭವಾನಿ ಇನ್ನು ತುಳಜಾಬಲ್ಲಿ ಇದ್ದಾಳೆ, ತುಳಜಾಪುರದಲ್ಲಿ ಕೂತು ಇವತ್ತು ನಾವು ದರ್ಶನ ಪಡೆಯಕ್ಕೆ ಹೋಗ್ತಿದ್ವಿ। ಇವತ್ತು ಅದೇ ಮೂರ್ತಿಯನ್ನು ನಾವು ಇಲ್ಲಿ ಇಟಂಗ್ಯಾಳ 4 ನಂಬರ್ ತಾಂಡೆಯಲ್ಲಿ ಅದನ್ನು ಪ್ರತಿಷ್ಠಾಪಿಸಲಾಗ್ತಾ ಇದೆ। ಅದಕ್ಕೆ ನಾವೆಲ್ಲ ಬಿಜಾಪುರದವರು ದಿನನಿತ್ಯ ನಾವು ಹೋಗಿ ಅದರ ದರ್ಶನ ಪಡೆಯುವಂತ ಒಂದು ಹತ್ತಿರದಿರುವಂತ 145 ಕಿಲೋಮೀಟರ್ ದೂರ ಹೋಗೋಕಿನ ನಮ್ಮದೇ ಊರಲ್ಲಿ ಇಲ್ಲಿ ಒಂದು ಸ್ಥಾಪನೆ ಮಾಡ್ತಾ ಇದ್ದಾರೆ ನಮ್ಮ ಭೀಮಸಿಂಗ್ ಮಹಾರಾಜರು। ಅದಕ್ಕೆ ತಾವೆಲ್ಲರೂ ಈ ಮೆರವಣಿಗೆಗೆ ಮತ್ತು ಈ ಜಾತ್ರೆಗೆ ತಾವೆಲ್ಲರೂ ಬಂದು ಈ ತಾಯಿಯ ದರ್ಶನ ಪಡೆಯೋದು, ಮಹಾರಾಜರ ದರ್ಶನ ಪಡೆಯೋದು ತಾವೆಲ್ಲರೂ ಪಾವನರಾಗೋ ಜೊತೆಗೆ ಒಂದು ಅಂಬಾಭವಾನಿ ನಮ್ಮ ಕುಲ ದೇವತೆ ಆದಂತ ನಮ್ಮ ಮನೆಗೆ ಬರ್ತಾಳೆ ಅಂತ ಭಾವನೆಯಿಂದ ತಾವೆಲ್ಲರೂ ಇದು ವಿಶೇಷ ಮೆರವಣಿಗೆ ಇದೆ। ಶಿವಾಜಿ ಮಹಾರಾಜರು ಮತ್ತೆ ಅಂಬಾಭವಾನಿ ಮೂರ್ತಿ ಇದೆ, ಅದನ್ನ ಮುಗಳಕೋಡ ಮಠದ ನಂತರ ರಿಂಗ್ ರೋಡ್ ಮಾರ್ಗವಾಗಿ ಮುಂದೆ ದರ್ಗಾ ಬಂದು ದರ್ಗಾ ನಂತರ ಇಟಂಗ್ಯಾಳ ರೋಡ್ ಯತ್ನಾಳ್ ರೋಡ್ ಮುಖಾಂತರ ಸೋಲಾಪುರ ರೋಡ್ ಹೋಗಿ ಮುಂದೆ ರಿಂಗ್ ರೋಡ್ ಹೋಗಿ ಮುಂದೆ ದರ್ಗಾ ಮುಖಾಂತರ ಅದು ಇಟಂಗ್ಯಾಳ ತಾಂಡೆ ತಲುಪುತ್ತೆ। ಅದಕ್ಕೆ ಎಲ್ಲಾ ಮಹಿಳೆಯರು ಎಲ್ಲಾ ಯುವಕರು ಅಲ್ಲೆಲ್ಲ ರೀತಿಯ ವಾದ್ಯಗೋಷ್ಠಿಗಳು ಇರೋದ್ರಿಂದ ತಾವೆಲ್ಲರೂ ಬಂದು ಅದರ ವಿಶೇಷ ಮೆರವಣಿಗೆಯಲ್ಲಿ ಭಾಗವಹಿಸಿ ಈ ಅಂಬಾಭವಾನಿ ಮತ್ತು ಶಿವಾಜಿ ಮಹಾರಾಜರ ಮೂರ್ತಿ ಮೆರವಣಿಗೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ
ಅದಕ್ಕೆ ಯಶಸ್ವಿಗೊಳಿಸ್ತೀರ ಅಂತೇಳಿ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಸರ್. ಎಷ್ಟು ಜನ ಸೇರುವ ನಿರೀಕ್ಷೆ ಇದೆ? ಒಂದು 1000-2000 ಜನ ಸೇರ್ಬೋದು ಸರ್. ಭಕ್ತಾದಿಗಳಿಗೆ ಯಾವ ಸೌಕರ್ಯ ಜಾತ್ರೆಗೆ ಬರ್ಲಿಕ್ಕೆ ಏನ ಸೌಲಭ್ಯ? ಅವರಿಗೆಲ್ಲ ಸಾರಿಗೆ ವ್ಯವಸ್ಥೆ ಅಂದ್ರೆ ಆಯಾ ಜಿಲ್ಲೆಯಿಂದ ಗ್ರಾಮದಿಂದ ತಾಂಡೆಗಳಿಂದ ತಮ್ಮ ಗಾಡಿ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಅದರ ಜೊತೆಗೆ ಅಲ್ಲೆಲ್ಲ ಊಟದ ಅನ್ನಪ್ರಸಾದ ವ್ಯವಸ್ಥೆ ಇರ್ತದ. ಅದೇ ಏನ ಅಲ್ಲಿ ನಡೀತಾ ಹೋಗ್ತಾ ಇರ್ತೀವಲ್ಲ, ಅಲ್ಲಿ ಬೇರೆ ಬೇರೆ ಭಕ್ತಾದಿಗಳು ಅದಕ್ಕೆ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿದಾರ. ಅವರಿಗೆಲ್ಲ ಯಾವುದೇ ರೀತಿ ತೊಂದರೆ ಆಗದಂತೆ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡ್ಲಾಗಿದೆ ಸರ್. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ MB ಪಾಟೀಲ್ ಸಾಹೇಬರು, ಅದರ ಜೊತೆಗೆ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕ MLAಗಳು, ಅದೇ ರೀತಿ ಬೇರೆ ನಮ್ಮ ಸಮಾಜದ ಬೇರೆ ಸ್ಟೇಟದ ಮಂತ್ರಿಗಳು ಅವರೆಲ್ಲರೂ ಆಹ್ವಾನ ಮಾಡಿದ್ವಿ. ಆದ್ರೆ ಎಲ್ಲರೂ ಬರಬಹುದು ಅಥವಾ ಬಲ್ಲದೆ ಇರಬಹುದು. ಆದ್ರೆ ಈ ಜಾತ್ರೆ ಅಂತೂ, ಮೆರವಣಿಗೆ ಅಂತೂ ಜಿಲ್ಲೆಯ ಎಲ್ಲಾ ಭಕ್ತಾದಿಗಳಿಂದ ಅದು ಒಂದು ವಿಜೃಂಭಣೆಯಿಂದ, ಒಂದು ಉತ್ಸಾಹದಿಂದ ಮಾಡುವಂತದ್ದು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಎಲ್ಲರೂ ಈ ತಾಯಿ ಆಶೀರ್ವಾದ ಪಡ್ಲಿಕ್ಕೆ ಎಲ್ಲರೂ ಜನರು ಬರ್ತಾರೆ. ಅದೇ ರೀತಿ ನಮ್ಮ ಸ್ಟೇಟ್ ಲೀಡರ್ಗಳು ಕೂಡ ಬರಬಹುದು. ಅದಕ್ಕೆ ಮತ್ತೆ ನಮ್ಮ ಮಹಾರಾಜರುಗಳು, ಸೇವಾಲಾಲ್ ಮಹಾರಾಜರು, ಸಿದ್ಲಿಂಗ್ ಮಹಾರಾಜರು, ಮತ್ತೆ ನಮ್ಮ ಗೋಪಾಲ್ ಮಹಾರಾಜರು, ಧನ್ಸಿಂಗ್ ಮಹಾರಾಜರು, ಜಗನು ಮಹಾರಾಜರು, ಎಲ್ಲಾ ಮಹಾರಾಜರು ಕೂಡ ಈ ಮೆರವಣಿಗೆ, ಬಾಬು ಸಿಂಗ್ ಮಹಾರಾಜರೇ ನಮ್ಮ ಇಡೀ ದೇಶದ ಧರ್ಮ ಪೀಠಾಧಿಕಾರಿ ಆದಂತ ಬಾಬು ಸಿಂಗ್ ಮಹಾರಾಜರು, ಅವರು ಕೂಡ ಈ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ಎಲ್ಲಾ ಜನ ಅವರ ದರ್ಶನ ಪಡೆಯಲಿಕ್ಕೆ, ಮತ್ತೆ ಕಿಶನ್ ಭಾऊ ರಾಠೋಡ್, ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷದನ ರಾಷ್ಟ್ರೀಯ ಸಂಸ್ಥಾಪಕರಾದಂತ ಕಿಶನ್ ಭಾऊ ರಾಠೋಡ್ ಅವರು ಕೂಡ ಈ ಮೆರವಣಿಗೆಯಲ್ಲಿ ಮತ್ತು ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್. ಜಾತ್ರಾ ಕಾರ್ಯಕ್ರಮವನ್ನ ಯಾರ ಉದ್ಘಾಟನೆ ಮಾಡಲಿದ್ದಾರೆ? ಇದು ಬಾಬು ಸಿಂಗ್ ಮಹಾರಾಜರು ಇದನ್ನ ಚಾಲನೆ ನೀಡಲಿದ್ದಾರೆ. ಅದೇ ರೀತಿ MB ಪಾಟೀಲ್ ಸಾಹೇಬರು ಜಾತ್ರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇವತ್ತಿನ ಈ ಮಾಧ್ಯಮ ಪತ್ರಿಕಾ ಬಂಧುಗಳಿಗೆ ಶುಭವನ್ನು ಕೋರುತ್ತಾ, ಇದು ಶ್ರೀ ಅಂಬಾಭವಾನಿ ವಾರ್ಷಿಕ ಜಾತ್ರಾ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಭಿವೃದ್ಧವಾಗಿ ಜಾತ್ರೆಯನ್ನು ನಡೀತದೆ. ಈ ಅಂಬಾಭವಾನಿ ಜಾತ್ರೆಯ ಒಂದು ವಿಶೇಷತೆ ಏನಂದ್ರೆ, ಬಂಜಾರ ಸಮಾಜದ ಸಂಸ್ಕೃತಿ, ಸನಾತನ ಯಾವುದೇ ಒಂದು ನಾವು ಕಲೆ ಗಿಲೆ ನೋಡ್ಬೇಕಂದ್ರೆ ಈ ಅಂಬಾಭವಾನಿ ದೇವರದ ಏನು ಮೂರ್ತಿಯನ್ನು ತರ್ತಾರೆ. ಅದೇ ವೇಳೆಗೆ ಭವ್ಯವಾಗಿ ನೃತ್ಯ, ಬಂಜಾರ ಸಮಾಜದ ಎಲ್ಲ ಚಟುವಟಿಕೆಗಳು ಕೂಡ ಆ ಮೆರವಣಿಗೆಯಲ್ಲಿ ಇರ್ತದೆ. ಆ ಮೆರವಣಿಗೆಯಲ್ಲಿ ಯಾವುದೇ ತರಹದ ಏನೇ ಒಂದು ಸಮಾಜದಲ್ಲಿ ಏನು ಮಾಡ್ಬೇಕಂದ್ರೆ ಭೀಮು ಮಹಾರಾಜರ ಒಂದು ಅವರದಿಂದ ಕಲಿಬೇಕು ಅನ್ನುವಂಥ ಒಂದು ಮಾತು. ಯಾಕಂದ್ರೆ 12 ಫೂಟಿನ ಒಂದು ಮೂರ್ತಿಯನ್ನು ಮಾಡಿ ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ನಾನು ಮುಗಳಕೋಡ ಮಠದಿಂದ ಮತ್ತು ಬಂಜಾರ ಕರಾಸದಿಂದ ಈ ಮಾರ್ಗವಾಗಿ ನಾವು ಹೋಗ್ಬೇಕು ಮತ್ತು ಎಲ್ಲರಿಗೂ ಕೂಡ ಈ ದರ್ಶನವನ್ನು ಆ ಮೂರ್ತಿದು ಕೊಡ್ಬೇಕಂತ ಹೇಳಿ ಅವರು ನಿರ್ಧಾರ ಮಾಡಿದಾರೆ. ಅವರಿಗೂ ಕೂಡ ಭೀಮು ಮಹಾರಾಜರು ಕೂಡ ಅನಂತ ಕೋಟಿ ಆಶೀರ್ವಾದ ನೀಡುತ್ತಾ, ಇದು ಪ್ರತಿ ವರ್ಷದ ನಡೆದು ಮಾತ್ರ ಖಚಿತ 18ನೇ ತಾರೀಕಿಗೆ ಇದು ಸ್ಟಾರ್ಟ್ ಆಗ್ತದೆ. 19ನೇ ತಾರೀಕಿಗೆ ಮುಕ್ತಾಯ ಆಗೋ ಟೈಮಿಗೆ ಭವ್ಯ ಒಂದು ಸಭೆ ಇರ್ತದೆ. ಆ ಸಭೆಯಲ್ಲಿ ಈ ಜಿಲ್ಲೆಯ ಎಲ್ಲರೂ ಈಗಾಗಲೇ ಸುರೇಶ್ ಅಣ್ಣವ್ರು ಹೇಳಿದ್ರು, ಎಲ್ಲ ಮಂತ್ರಿಗಳು ಬರ್ತಾರೆ. ಮತ್ತು ಅದೇ ರೀತಿಯಾಗಿ ಚಾಲನೆ ಮಾಡುವ ಮುಂದೆ ನಮ್ಮ ಜಗದ್ಗುರುಗಳಾದ ಬಾಬು ಶಿವ್ ಮಹಾರಾಜರು, ರಾಷ್ಟ್ರೀಯ ಸಂತರು, ಅವರು ಕೂಡ ಆ ದಿವಸ 18ನೇ ತಾರೀಕು ಬರ್ತಾರೆ. ಅವ್ರ ಮುಖಾಂತರವಾಗಿ ಚಾಲನೆ ನಡೀತದೆ. ಅದೇ ರೀತಿಯಾಗಿ ನಮ್ಮ ಪ್ರಕಾಶ್ ಚವ್ಹಾಣ್ ಅವರು, ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷರು, ಇವರು ಕೂಡ ಒಂದು ವಿಶೇಷವಾಗಿ ನಮ್ಮ ಬಂಜಾರ ಸಮಾಜ ಎಲ್ಲ ಕಲೆಗಳು ನೋಡ್ಬೇಕಂತ ಹೇಳಿ ಒಂದು ಡೋಳ ಮತ್ತು ಏನೇನು ಧಾರ್ಮಿಕ ಏನೇನು ಕಾರ್ಯಕ್ರಮದ ಒಟ್ಟುಗಳು ಇರ್ತದೆ, ಅವ್ರಿಗೆ ನಾಷ್ಟ ವ್ಯವಸ್ಥೆ ಇರ್ತದೆ. ಎಲ್ಲರಿಗೆ ಯಾವುದೇ ಒಂದು ತೊಂದರೆ ಬರಲಾರ್ದಂಗೆ ನೋಡುವಂಥ ವ್ಯವಸ್ಥೆ ಎಲ್ಲರೂ ಕೂಡಿ ಮಾಡ್ಯಾರ. ಇದೇ ಸಮಿತಿಯಲ್ಲಿ ಒಂದು ಉಸ್ತುವಾರಿಯಾಗಿ ನಮ್ಮ ಸಂಜು ರಾಠೋಡ್ ಅವರು ಕೂಡ ಅವ್ರದೇ ಒಂದು ಇದು ದೇವರು ತಳ ಹೇಳದ ಮಣ್ಣಿನ ಅವ್ರ ಪರಂಪರೆಯಿಂದ ಭೀಮು ಮಹಾರಾಜರು ಸಹೋದರರು ನಮ್ಮ ಸಂಜು ರಾಠೋಡ್ ಅವರು ಕೂಡ ಈ ಬಹಳ ಕಾಳಜಿ ವಹಿಸಿ ಇದು ಕಾರ್ಯಕ್ರಮ ಮಾಡ್ಲಕತ್ತಾರ. ಸುರೇಶ್ ಅವರು ಎಲ್ಲರೂ, ಮತ್ತು ಅದೇ ರೀತಿಯಾಗಿ ನಮ್ಮ ಬಾಬು ಅಣ್ಣವರು ಹಂಚಿನಾಳ ಎಲ್ಲರೂ ಕೂಡಿ ಎಲ್ಲ ಇನ್ನ ಬಹಳಷ್ಟು ಮಂದಿ ಅದಾರ. ನಮ್ಮ ಎಲ್ಲ ಹಿರಿಯರು, ನಮ್ಮ ತಾಂಡದ ನಾಯ ಕಾರ್ಬಾರಿ ಅಸಾಬಿ ನಸಾಬಿ ಎಲ್ಲರೂ ಬರ್ತಾರೆ. ಮತ್ತು ಅದೇ ರೀತಿಯಾಗಿ ನಮ್ಮ ರಾಜಕೀಯ ಎಲ್ಲರೂ ಇವಾಗ ರಾಜಕಾರಣ ಹಿಡ್ಕೊಂಡು ಕೇಸಿ ಎಲ್ಲರಿಗೂ ಕೂಡ ಏನು ರಾಜಕಾರಣಕ್ಕೆ ಮಂದಿ ಅದರ ಒಟ್ಟರು ಜೊತೆಯಾಗಿ ನಾವೆಲ್ಲರೂ ಭವ್ಯ ಇದು ಮೆರವಣಿಗೆಯಲ್ಲಿ ನಾವು ಭಾಗವಹಿಸಬೇಕು. ಮತ್ತು ನಾವು ಎಲ್ಲರೂ ಸಂತೋಷವಾಗಿ ಈ ಮೆರವಣಿಗೆಯಲ್ಲಿ ಬರ್ತೀವಿ ಅಂತ ಹೇಳಿ ನಾವು ಮಾಧ್ಯಮದವ್ರಿಗೆ ಒಂದು ಹೇಳೋದಿಷ್ಟೇ. ನೀವು ಕೂಡ ಆ ದಿವಸ ನೀವು ಬರಬೇಕು, ಎಲ್ಲರೂ ಕೂಡಿ ಎಲ್ಲರೂ ಬಂದು ಕೇಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡಬೇಕಂತ ಹೇಳಿ ನಿಮಗೂ ವಂದಿಸಿ ನಾವೆಲ್ಲರೂ ಒಂದಾಗಿ
ಹೋಗೋಣ ಅಂತ ಹೇಳಿ ಒಂದ್ 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಹಾ ಬೆಳ್ಳಿದು ಬಂಗಾರದು ಇಲ್ಲ, ಅದು ಇದ್ರದ್ದೇ ಐತ್ರಿ. ಅದೊಂದು ಕಂಚಿಂದಲ್ರಿ. ಅದೊಂದು ಇದ್ರ ಮಾಡಿರ್ತಾರ. ಅದೊಂದು ಮಾರ್ಬಲ್, ಅರ್ಧ ಮಾರ್ಬಲ್ ಅರ್ಧ ಇರ್ದಂಗ ಮಾಡಿರ್ತಾರ. ಅದು ಬಾಳ ಚಲೋ ಮೂರ್ತಿ ಐತ್ರಿ. ನೋಡುವಂತ ಮೂರ್ತಿ ಐತಿ. ಮತ್ತ ಆ ಮೂರ್ತಿ ನಾವ್ ಇಲ್ಲಿವರೆಗೂ ನೋಡಿಲ್ಲ. ಯಾಕೋ ಭೀಮ ಮಹಾರಾಜರ ಮನೆಯಲ್ಲಿ ಬಂದ ಅದು ಒಂದು ಬರ್ಲಾಕತ್ತದಂದ್ರ ಆ ತಾಯಿನೇ ಎಲ್ಲಾ ಜಗತ್ ಕಾಪಾಡಾಕಿ. ಅದಕ್ಕಾಗಿ ನಾವೆಲ್ಲರೂ ಹೆಚ್ಚಿನ ತಾಂಡೆನಲ್ಲಿ ಬಂದು ಇದು ಕಾರ್ಯಕ್ರಮ ನಾವು ಯಶಸ್ವಿ ಮಾಡ್ತೀವಿ ಮತ್ತು ಮಾಡಿಸೋಣ ಅಂತ ಹೇಳಿ 2 ಮಾತು ಮುಗಿಸ್ತೀನಿ. ಜೈ. ನಮ್ಮ ಅಂಬಾಭವಾನಿದ ಆಶೀರ್ವಾದ ತಗೊಂಡು ಒಂದ್ 2 ಮಾತು ಮಾತಾಡ್ತೀನಿ. ದೇವಿದ 14 ಫುಟಿನ ಮೂರ್ತಿ ಮಾಡಿಸಿದೀವಿ ಇಲ್ಲಿ ಇಟ್ಟಂಗಾಳ LT ನಂಬರ್ 4 ತಾಂಡ್ಯದಲ್ಲಿ. ಅಲ್ಲಿ ಮುಗುಳ್ಕುಡ ಮಠದಿಂದ ಸೋಲಾಪುರ ನಾಕದಿಂದ ದರ್ಗಾದ ನಂತರ ನಮ್ಮ ಇಟ್ಟಂಗಾಳ ತಾಂಡದ ಕಡೆ 4 ನಂಬರ್ ತಾಂಡ ಕಡೆ ಮೂರ್ತಿ ಮೆರವಣಿಗೆ ಹೋಗ್ತದ. ಮತ್ತ ಅದ್ರಾಗ ಶಾಸಕರು ಬರ್ತಾರ, MB ಪಾಟೀಲ್ ಸಾಹೇಬ್ರು ಬರ್ತಾರ, ಸುನೀಲ್ ಗೌಡ ಸಾಹೇಬ್ರು ಬರ್ತಾರ. ಅಲ್ಲಿ 19 ತಾರೀಕಿಗೆ ಜಾತ್ರೆ ದೊಡ್ಡ ಪ್ರಮಾಣ ಜಾತ್ರೆ ಆಗ್ತದ. ಎಲ್ಲರೂ ಬರ್ಬೇಕು. ನೀವು ಕೂಡ ಬರ್ಬೇಕು, ಎಲ್ಲ ಪತ್ರಿಕಾದವರು ಬರ್ಬೇಕು. ಎಲ್ಲಾರು ಕೂಡ್ಸಿ ಬಂದ ಅದಿಬಾಲಿ ಭಾಗವಹಿಸ್ಬೇಕಂತ ಹೇಳಿ 2 ಮಾತು. ಇಲ್ಲ ಬರಂಗಿಲ್ಲ. ಅವ್ರಿಗೆ ಅಷ್ಟು ಹೇಳಿ ಇಲ್ಲ, ಅವ್ರು ಬರಂಗಿಲ್ಲ. ಶಾಸಕರು ಅಷ್ಟೇ ಬಂದು ಬರ್ತಾರೆ ಅಷ್ಟೇ. ಮತ್ತೆ ಈ ಸರ್ವ ಯುವಕರಿಗೆ ಈ ಜಾತ್ರೆ ವಿಶೇಷದ ಬಗ್ಗೆ ಏನ ಸಂದೇಶ ಸಾರಲು ಬಯಸ್ತಾರೆ? ಎಲ್ಲ ಹಾ, ಅದು ದೇವಿದ ಮಾತ್ರ ದುಷ್ಟದಿಂದ ದೂರ ಇರಬೇಕು. ವೇಷ ನಾವು ಎಲ್ಲ ಮಾಡಬಾರ್ದು. ಒಳ್ಳೆ ಸ್ಥಿತಿಯಿಂದ ಇರಬೇಕು. ಅದ್ರದ ದೇವಿ ಕಡೆ ಬಂದು ಮಾರ್ಗದಿಶಾ ತಗೋಬೇಕು. ಅದ್ರ ಮಾರ್ಗದಿಶಾದಿಂದ ಎಲ್ಲ ಆಶೀರ್ವಾದ ತಗೊಂಡು ಒಳ್ಳೆ ಆಗ್ಬೇಕಂತೇಳಿ